ದ್ವೇಷ ರಾಜಕಾರಣ ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಕೆ ಶಿವಕುಮಾರ್ ಈಗ ಕೌಂಟರ್ ಕೊಟ್ಟಿದ್ದಾರೆ. ಅದು ಕೆಂಡದಂತಹ ಕೌಂಟರ್. ಕುಮಾರಸ್ವಾಮಿ ಬ್ಲಡ್ ನಲ್ಲೇ ದ್ವೇಷದ ರಾಜಕಾರಣ ಅಡಗಿದೆ. ಮರ್ಯಾದೆ ಇದ್ರೆ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯದು, ಮರ್ಯಾದೆಯಿಂದ ಇದ್ದಿದ್ರೆ ಕುಮಾರಸ್ವಾಮಿ ಅವರಿಗೆ ಒಳ್ಳೆಯದು ಅಂದಿದ್ದಾರೆ ಡಿಕೆ ಶಿವಕುಮಾರ್. ರಾಮನಗರ ಜಿಲ್ಲೆ ಹೆಸರನ್ನ ಬದಲಾವಣೆ ಮಾಡೇ ಮಾಡ್ತೀನಿ ಅಂತ ಮತ್ತೊಮ್ಮೆ ಗುಡುಗಿದ್ದಾರೆ. ಈ ಪ್ರಪಂಚ ರಾಜ್ಯ ದೇಶಕ್ಕೆ ಗೊತ್ತು. ನಾವೇನಾದ್ರು ಕೇಸ್ ಹಾಕಿದ್ವಾ? 15-20 ವರ್ಷದಿಂದ ಅವರು ನನ್ನ ಮೇಲೂ ಹಾಕಿದ್ದಾರೆ ಕೇಸು. ಯಾರು? ಆ ಹಿರೇಮಠ್ ಅವ್ರ ಮೇಲೂ ಕೇಸ್ ಹಾಕಿದ್ದಾರೆ. ಕುಮಾರಸ್ವಾಮಿ ಯಾಕೆ ಗಾಬರಿ ಮಾಡ್ಕೋಬೇಕು? ಏನ್ ದ್ವೇಷದ ರಾಜಕಾರಣ ಮಾಡ್ತಾರೆ? ಕೋರ್ಟ್ ಆಫೀಸರ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಹಿಂದೇನು ಕೂಡ ಎಲ್ಲ ಆಫೀಸರ್ಸ್ ಲೋಕಾಯುಕ್ತಲೆಲ್ಲ ಕೇಸ್ ನಡೆದಿದ್ದು ನನ್ಗೆ ನೆನ್ಪುಂಟು, ನಂಗೆ ಡೀಟೇಲ್ ಗೊತ್ತಿಲ್ಲ ನಂಗೆ. ಸೊ ಹಾಕಿದ್ದಾರೆ. ಸಿದ್ದರಾಮಯ್ಯ ಏನ್ ದ್ವೇಷ ಮಾಡ್ತಾರೆ, ನಾವೇನ್ ದ್ವೇಷ ಮಾಡ್ತೀವಿ? ದ್ವೇಷ ರಾಜಕಾರಣ ಅಡಗಿರೋದು ಅವರ ಡಿಎನ್ಎಲ್ಲಿ. ಅವೆಲ್ಲ ನನ್ನ ಪಟ್ಟಿಗಳೆಲ್ಲ ಏನೇನು ಅಸ್ಸಾಂ ಮೈಸೂರಲ್ಲಿ ಏನೇನು ಮಾತಾಡಿದ್ರು, ಬೇರೆ ಕಡೆ ಏನೇನು ಮಾತಾಡಿದ್ರು, ಅವ್ರ ತಂದೆ ಏನೇನು ಮಾತಾಡಿದ್ರು, ನನ್ನ ಮೇಲೆ ಏನೇನು ಕೇಸ್ ಹಾಕ್ಸಿದ್ರು, ನನ್ನ ತಂಗಿ ಮೇಲೆ, ನನ್ನ ಹೆಂಡತಿ ಮೇಲೆ, ನನ್ನ ತಮ್ಮನ ಮೇಲೆಲ್ಲ ಅದ್ರೂ ಕಳ್ತನ ಮಾಡಿದ್ವಿ. ನಮಗೂ ಬಳ್ಳಾರಿಗೂ ಸಂಬಂಧ ಇಲ್ಲ, ಮಾಡ್ಸಿರ್ಲಿಲ್ವಾ? ಅವ್ರದೆಲ್ಲ ದ್ವೇಷ. ಸುಮ್ನೆ ನಾವ್ ಆಯ್ತು ಅಂದ್ಬಿಟ್ಟು ಜೊತೆಗೆ ಸರ್ಕಾರ ಮಾಡಿದ್ವಿ. ಸುಮ್ನೆ ಮರ್ಯಾದೆಗಿದ್ರೆ ಅವ್ರಿಗೂ ಕ್ಷೇಮ ಆಯ್ತು. ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು, ಏನ್ ಮಾಡಿದ್ರು ಅಂತ. ಕಾನೂನಲ್ಲಿ ಐ ಆಮ್ ಟೆಲಿಂಗ್ ಯು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರು ಕೇಳೋಂತ ಅವಶ್ಯಕತೆ ಇಲ್ಲ. ಏನೋ ಇನ್ಫಾರ್ಮ್ ಮಾಡಬೇಕು, ಒಂದು ಸರ್ಕ್ಯುಲರ್ ಇತ್ತು, ಅದಕ್ಕೆ ಇನ್ಫಾರ್ಮ್ ಮಾಡಿದಾರೆ ಅಷ್ಟೇ. ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮ್ಗೆ. ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದು ಒಳ್ಳೆ ಸುದ್ದಿ. ಇದು ರಿಯಲ್ ಎಸ್ಟೇಟ್ ಇದಕ್ಕೆಲ್ಲ ಬದಲಾಯಿಸಕ್ ಹೋಗಿದ್ರು. ಹೌದು, ರಿಯಲ್ ಎಸ್ಟೇಟ್ಗೆನೆ ನಮ್ ಬೆಂಗಳೂರು ಜನ ಏನು, ನಮ್ ಕನಕಪುರ ಜನಕ್ಕೇನು ಚನ್ನಪಟ್ಟ, ರಾಮನಗರ, ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದಾ? ನಿಂಗ್ ಮಾತ್ರ ನೀವ್ ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ? ನಮ್ದು ಬೆಂಗಳೂರು ಜಿಲ್ಲೆ ರೀ, ನಮ್ ಜನ ಬದುಕ್ಲಿ ರೀ. ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ. ರಾಜ್ಯದಲ್ಲಿ ನಮ್ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ ಜಿಲ್ಲೆ ಜನದ ಆಸ್ತಿ ಹೋಗಿದೆ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ. ತಪ್ಪೇನಿದೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.